ಕಾಗವಾಡ ಕನಕದಾಸರ ಆದರ್ಶಗಳನ್ನು ಅಳವಡಿಸಿಕೊಂಡು ಉತ್ತಮ ಸಮಾಜ ನಿರ್ಮಿಸಿ ತಹಶೀಲ್ದಾರ ರವೀಂದ್ರ ಹಾದಿಮನಿ ಕಾಗವಾಡ ತಾಲೂಕಾಡಳಿತದಿಂದ ಕನಕದಾಸರ ಜಯಂತಿ ಅದ್ದೂರಿ ಆಚರಣೆ ತಹಶೀಲ್ದಾರ ಕಚೇರಿ ಮತ್ತು ಚೆನ್ನಮ್ಮ ವೃತ್ತದಲ್ಲಿ ಕನಕದಾಸರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದ ತಹಶೀಲ್ದಾರ ರವೀಂದ್ರ ಹಾದಿಮನಿ ಮಾತನಾಡಿದರು. ಕನಕದಾಸರು ತಮ್ಮ ವಚನಗಳ ಮೂಲಕ ಸಮಾಜದ ಶೋಷಣೆ ಅಂಕುಡೊಂಕುಗಳನ್ನು ಹೊಡೆದೋಡಿಸಿದ್ದಾರೆ. ಪ್ರತಿಯೊಬ್ಬರೂ ಕನಕದಾಸರ ತತ್ವ ಮತ್ತು ಆದರ್ಶಗಳನ್ನು ಪಾಲಿಸಿ ಉತ್ತಮ ಸಮಾಜ ಕಟ್ಟಬೇಕು. ಈ ಸಂದರ್ಭದಲ್ಲಿ ಉಪತಹಶೀಲ್ದಾರ ಅಣ್ಣಾ ಸಾಬಕೋರೆ, ಪಿಎಸ್ಐ ರಾಘವೇಂದ್ರ ಖೋತಾ, ಕ್ಷೇತ್ರ ಶಿಕ್ಷಣಾಧಿಕಾರಿ ಪಿಬಿ ಮಧಬಾವಿ, ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಕೆಕೆ ಗಾವಡೆ, ಸುರೇಖಾ ಬಸನಾಯಕ, ಸಾವಕಾರ ಬಸ್ತಬಾಡ, ಪ್ರಕಾಶ್ ಡಂಗಾ, ರಾವಸಾಬ ಜುಗಳೆ ಸಿದ್ದು ವಡಿಯರ, ಸಿದ್ದು ಬಾನುಸೆ ಸದಾಶಿವ ಪೂಜಾರಿ, ಜ್ಯೋತಿಕುಮಾರ ಪಾಟೀಲ, ಗಣೇಶ ಕೊಡೆಕರ, ನಾಥಗೌಡ ಪಾಟೀಲ ಸೇರಿದಂತೆ ಅನೇಕ ಗಣ್ಯರು ಮತ್ತು ಮುಖಂಡರು ಭಾಗಿಯಾಗಿದ್ದರು. ಭಾರತ ಒನ್ ನ್ಯೂಸ್ ಕನ್ನಡ ಚಿಕ್ಕೋಡಿ. ಅವುಗಳೆಲ್ಲವನ್ನು ಕೂಡ ನಾವು ತಪ್ಪುಗಳನ್ನು ಸರಿಪಡಿಸಿಕೊಂಡು ಎಲ್ಲರೂ ನಾವು ಒಂದೇ ಅಂತಕ್ಕಂಥ ಭಾವನೆಯನ್ನು ಬರುವ ಹಾಗೆ ಬೆಳೆಸ್ಕೋಬೇಕು. ಎಲ್ಲರೂ ಒಂದೇ ಅಂತಹದನ್ನು ನಾವು ಬೆಳೆಸ್ಕೊಂಡು ಮುಂದುವರಿಸ್ಕೊಂಡು ಹೋಗಬೇಕು. ಮತ್ತು ಮುಂದಿನ ಪೀಳಿಗೆ ನಾವೆಲ್ಲರೂ ದಾರ್ಶನಿಕ ವ್ಯಕ್ತಿಗಳು ಜನಗಳಲ್ಲಿ ಮಾರ್ಗದರ್ಶನಗಳನ್ನು ಆದರ್ಶಗಳನ್ನು ಸೃಷ್ಟಿಸಿರ್ತಕ್ಕಂಥವರನ್ನು ನಾವು ಗ್ರಹಿಸಬೇಕಾಗಿದೆ, ಅಂಥವನ್ನು ಕೊಂಡೊಯ್ಯಬೇಕಾಗಿದೆ. ಅಂತಹ ಕೆಲಸವನ್ನು ನಾವು ಇವತ್ತು ಕೇವಲ ಕನಕದಾಸರ ಜಯಂತಿ ದಿವಸ ಅಷ್ಟೇ ಆಚರಣೆ ಮಾಡ್ತೇವೆ. ದಿನನಿತ್ಯ ಜೀವನದಲ್ಲಿ ಪ್ರತಿನಿತ್ಯ ಕೆಲಸದಲ್ಲಿ ಅಳವಡಿಸಿಕೊಂಡು ನಾವು ಮಾಡಿದೇ ಆದರೆ ನಿಜವಾಗಿಯೂ ಈ ಜಯಂತಿಯನ್ನು ಆಚರಣೆ ಮಾಡಿದರೆ ಸಾರ್ಥಕ ಆಗ್ತದೆ. ಆ ನಿಟ್ಟಿನಲ್ಲಿ ನಾವು ಎಲ್ಲರೂ ಕೂಡ ಕೈಗೂಡಿಸಿ ಕೆಲಸ ಮಾಡೋಣ ಅಂತ ಹೇಳ್ತಾರೆ. ಕನಕ ಮತ್ತು ದಾಸ ಅನ್ನುವಂಥ ಶಬ್ದಗಳನ್ನು ಅರ್ಥ ಮಾಡಿಕೊಂಡಾಗ ನಮ್ಮ ಜೀವನವನ್ನು ಯಾವ ರೀತಿ ನಡೆಸಬೇಕು ಅನ್ನುವಂಥ ವಿಚಾರಗಳನ್ನ ಹೊಳಿತವೆ. ಕನಕ ಅಂದರೆ ಬಂಗಾರ, ದಾಸ ಅಂದರೆ ಸೇವಕ. ನಾವು ಭಗವಂತನ ಸೇವಕ. ಮೊದಲು ಕನಕ ಅನ್ನುವಂಥ ಹೆಸರು ನಮ್ಮ ಕನಕದಾಸರಿಗೆ ಇರಲಿಲ್ಲ. ಅವರಿಗೆ ಭೂಮಿಯಲ್ಲಿ ಕೆಲಸವನ್ನು ಮಾಡುವಾಗ ಕನಕ ಬಂಗಾರ ದೊರೆತಿತ್ತು. ಆ ಬಂಗಾರವನ್ನು ಏನು ಮಾಡಿರಪ್ಪ ಅಂದರೆ ಸರ್ಕಾರಕ್ಕೆ ಒಪ್ಪಿಸಿರು. ಆ ತ್ಯಾಗವನ್ನು ನೋಡಿ ಅವ್ರಿಗೆ ಏನನ್ನು ಹೇಳಿ ಹೆಸರಿಟ್ಟಂದ್ರೆ ಕನಕದಾಸರು ಅನ್ನುವಂಥ ಹೆಸರನ್ನು ಬರ್ತದೆ. ಅಂದರೆ ನಮ್ಮ ಜೀವನದಲ್ಲಿ ಏನಕ್ಕೆ ಕನಕದಾಸರ ಚರಿತ್ರೆಯನ್ನು ಯಾಕೆ ಓದಬೇಕು ನಾವಂದರೆ, ಎಲ್ಲ ಮಿಷನರಿಗಳಿಗೆ ಯಾವ ರೀತಿ ಒಂದು ಮೆನುವಲ್ ಕೊಟ್ಟಿರ್ತಾರೆ, ಆ ಯಾವ ರೀತಿ ಜೋಡಿಸಿದಾಗ ನಮ್ಮ ಉಪಕರಣಗಳು ಆಪರೇಟ್ ಆಗುವಂಥದ್ದನ್ನು ಮೆನುವಲ್ ಕೊಟ್ಟಿರ್ತಾರೆ. ಆ ರೀತಿ ಅವ್ರ ಚರಿತ್ರೆಯನ್ನು ಓದ್ತೀವಿ ಅಂದರೆ ನಾವು ಜೀವನ ಯಾವ ರೀತಿ ನಡೆಸಬೇಕು ಅನ್ನುವಂಥ ಜೀವನದ ಮೆನುವಲ್ ಅನ್ನುವಂಥ ವಿಚಾರವನ್ನು ಹೇಳ್ತಾ ತಮ್ಮೆಲ್ಲರಿಗೂ ಇನ್ನೊಂದು ಸಲ ಕನಕದಾಸ ಜಯಂತಿಯ ಶುಭಾಶಯವನ್ನು ಹೇಳಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ತಾಲೂಕು ಆಡಳಿತಕ್ಕೂ ಸಹ ನಮಸ್ಕಾರ ಸಲ್ಲಿಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ತೆ.